ನನ್ನ ಕವಿತೆಯ ಶೀರ್ಷಿಕೆ ಅಮಾವಾಸ್ಯೆಯ ಮೊಟ್ಟೆ. ಅಕ್ಕವರ ಕೋರಿಕೆಯ ಮೇರೆಗೆ, ಸುಗತಕ್ಕವರ ಕೋರಿಕೆಯ ಮೇರೆಗೆ ಈ ಒಂದು ಕವಿತೆಯನ್ನ ವಾಚನವನ್ನು ಮಾಡ್ತಾ ಇದ್ದೀನಿ. ಕವಿತೆಯ ಶೀರ್ಷಿಕೆ ಅಮಾವಾಸ್ಯೆಯ ಮೊಟ್ಟೆ. ದಾರಿಯಲ್ಲಿ ನಾವು ಹೋಗುವಾಗ ಕಣ್ಣಿಗೆ ಬಿತ್ತು ಎರಡು ಹೊಡೆದ ಮೊಟ್ಟೆ. ಹಿಂದೆ ಮುಂದೆ ನೋಡಿದೆ ಯಾರೂ ಇಲ್ಲ. ಆ ಮೊಟ್ಟೆ ಕಂಡು ನಾನು ಒಂದು ಕ್ಷಣ ಕಣ್ಣಿಗೆ ಬಿಟ್ಟೆ. ಆಗ ನಾ ಮನಸ್ಸಲ್ಲಿ ಅಂದುಕೊಂಡೆ, ಈ ಮೊಟ್ಟೆ ಸೇರಬಾರದಿತ್ತೆ ನನ್ನ ಹೊಟ್ಟೆ, ಈ ಮೊಟ್ಟೆ ಸೇರಬಾರದಿತ್ತೆ ನನ್ನ ಹೊಟ್ಟೆ. ಪಾಪ ಯಾರೋ ಮನೆಗೆ ತೆಗೆದುಕೊಂಡು ಹೋಗುವಾಗ ರಸ್ತೆಯಲ್ಲಿ ಬೀಳಿಸಿರಬಹುದೆಂದುಕೊಂಡೆ. ಆಗ ಪಕ್ಕದಲ್ಲಿದ್ದ ನನ್ನ ವಯಸ್ಸಾದ ತಾಯಿ ಹೇಳಿದಳು, ಮಗ, ಇದು ಅಮಾವಾಸ್ಯೆಯ ಮೊಟ್ಟೆ ಕಣಪ್ಪ, ಇದು ಅಮಾವಾಸ್ಯೆಯ ಮೊಟ್ಟೆ ಕಣಪ್ಪ, ಅದನ್ನು ತುಳಿಯಬೇಡ, ದಾಟಲು ಬೇಡ, ಪಕ್ಕದಲ್ಲಿ ಸರಿ ಎಂದು ಹೇಳಿದರು. ಆಗ ನನ್ನಲ್ಲಿ ಮೂಡಿತು ಒಂದು ಯಕ್ಷ ಪ್ರಶ್ನೆ, ಅವ್ವ ಏಕೆ ಹೊಡೆದರ ಮೊಟ್ಟೆ? ಆಗ ಅವ್ವ ಹೇಳಿದಳು, ಮಗ, ಹಟ್ಟಿಯಲ್ಲಿ ಬರುವ ಕಷ್ಟಗಳು, ಕಲಹಗಳು, ಸಮಸ್ಯೆಗಳು, ಕಿರಿಕಿರಿಗಳನ್ನು ತೊಡೆದು ಹಾಕಲು ಮನೆಯಲ್ಲಿ ದೃಷ್ಟಿ ತೆಗೆದು 3 ರಸ್ತೆಗಳು ಕೂಡುವ ಜಾಗದಲ್ಲಿ ಕೋಳಿ ಮೊಟ್ಟೆಯನ್ನು ಹೊಡೆಯುತ್ತಾರೆ ಎಂದಳು ಅವ್ವ. ಆಗ ತಡೆ ಮಾಡದೆ ಅವನನ್ನು ನಾ ಕೇಳಿಬಿಟ್ಟೆ, ಅವ್ವ, ಈ ದೇಶದ ಕಷ್ಟಗಳು, ಸಮಸ್ಯೆಗಳು, ಮೂಢನಂಬಿಕೆಗಳನ್ನು ತೊಡೆದು ಹಾಕಲು ಯಾವ ಮೊಟ್ಟೆಯನ್ನು ಹೊಡೆಯಬೇಕವ್ವ ಎಂದು. ಆಗ ನನ್ನವ್ವ ಒಂದು ಕ್ಷಣ ನನ್ನನ್ನೇ ನೋಡಿ ಸುಮ್ಮನಾಗಿ ಬಿಟ್ಟಳು. ಪಾಪ ನನ್ನವ್ವ ಮುಗ್ಧಳು, ಅನಕ್ಷರಸ್ಥಳು. ಅಕ್ಷರಸ್ಥರೇ ಮೂಢನಂಬಿಕೆಗಳನ್ನು ಪಾಲಿಸುವಾಗ ನನ್ನವ್ವ ತಾನೇ ಹೇಳಿ ಹೇಳುವಳು, ನನ್ನವ್ವ ತಾನೇ ಏನು ಹೇಳುವಳು. ನಮಸ್ಕಾರ.